ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಸಂಜೆ ಆಗಿದೆ. ಟೈಮ್ ಇವಾಗ ಅರೌಂಡ್ 4:30 ಆ ರೇಂಜಲ್ಲಿ ಆಗಿದೆ ಅನಿಸುತ್ತೆ, ನಾನು ಟೈಮ್ ನೋಡಿಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿ ಟೆಂಪಲ್ ಎಲ್ಲ ನೋಡಬೇಕಲ್ಲ, ಅದಕ್ಕೇನೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಒಂದು ಹೋಟೆಲ್ ಏನೋ ಬುಕ್ ಮಾಡಿದ್ದಾರೆ, ಅಲ್ಲಿ ಚೆಕ್ ಇನ್ ಆಗಬೇಕು. ಅದಕ್ಕೂ ಹೋಗುವಾಗ ದಾರಿಲಿ ಅದೊಂದು ದೇವಸ್ಥಾನ ಇದೆಯಂತೆ. ಸೊ ಆ ದೇವಸ್ಥಾನ ನೋಡ್ಕೊಂಡು ಆನ್ ದಿ ವೇ ಹಂಗೆ ಹೋಗ್ತಾ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಹೋಟೆಲ್ಗೆ ಹೋಗಿ ಇವತ್ತು ಚೆಕ್ ಇನ್ ಆಗ್ತೀವಿ ಅಷ್ಟೇ. ಸಂಡೇ ವಾಪಸ್ ಬರ್ತೀವಿ, ಸಂಡೇ ರಿಟರ್ನ್ ಆಗ್ತೀವಿ. ಸೊ ಅಲ್ಲಿವರೆಗೂ ದೇವಸ್ಥಾನ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ರೆಡಿ ಎಲ್ಲ ಆಯಿತು. ನಮ್ಮಪ್ಪ ಒಬ್ಬರು ಬರಬೇಕು. ಲಗೇಜೆಲ್ಲ ಆಚೆ ಇಟ್ಕೊಂಡು ನಿಂತಿದ್ದೀವಿ. ಸೊ ಈಗ ಹೊರಟದ್ದು. ಎಸ್, ಎಕ್ಸ್ಕ್ಯೂಸ್ಡ್. ಸೊ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ನಮಗೆ ಈ ಥರ ವ್ಯೂನೇ ಅಲ್ಲಿ ಕಾಣುತ್ತೆ. ಸೊ ಈಗ ಹೋಗೋದು ಒಳಗೆ. ಒಳಗೆ ಬಿಟ್ಬಿಟ್ಟು ಬಾಗ್ಲಾಕ. ನೈಸ್. ಕ್ಯಾಬ್ ಬಂತು, ಇವಾಗ ಹೊರಡ್ತಾ ಇದ್ದೀವಿ. ಇದೆಲ್ಲ ಹಾಕ್ಕೋಬೇಕು ಒಳಗೆ. ರೈಟ್ ಸೈಡ್ ಇದಕ್ಕೆ ಬಂದಿದ್ದು ನಾವು, ಇದೇ ಎಂಟ್ರೆನ್ಸ್. ಓಕೆ, ಚೆನ್ನಾಗಿ ಕಾಲ್ ಮಾಡ್ತೀನಿ. ಸೊ ಇವಾಗ ನಾವು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಕ್ಯಾಬ್ ಅಲ್ಲಿ ಪಾರ್ಕ್ ಮಾಡಿಸಿ ಇವಾಗ ಒಳಗೆ ಹೋಗಬೇಕು. ಅದು 100 ರೂಪೀಸ್ ದೇವರಿಗೆ ಹಾಕ್ತಾ ಇದ್ದೀವಿ. ಇದು 100. ಅದೆಷ್ಟು? 100 ಅಲ್ಲ ಅದು? ಇದು 100 ರೂಪಾಯಿ. ಹಾಂ, ಕೊಡಿ. ಇದು ಮನೆಗೆ ಕೊಂಡೋಗಿ ಒಳ್ಳೆ ಪರಿಮಾಣ ಕೊಂಡೋಗಿ ಒಳ್ಳೆಯದು. ಯಾರೂ ಜನನೇ ಇಲ್ಲ ಅಲ್ವಾ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಂದರೆ ಅಲ್ಲಿ ದೇವ್ರನ್ನ ನೋಡ್ಕೊಂಡ್ಬಂದ್ವಿ. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೇನೆ ಆಚೆ ಕಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ. ಸೊ ಇವಾಗ ಹೊರಡೋದು. ಸೊ ಇದು ಡೋಲ್ ಅಂತೆ. ಏನಮ್ಮ ಇದು? ಡೋಲು ಏನಕ್ಕೆ? ಅಂದರೆ ಇದು ತುಂಬ ಕೊಂಡು ಇದನ್ನು ನೋಡಿದ್ರೆ ಆಗುತ್ತೆ. ಹಂಗೆ. ಹೌದು, ಹೇಳಿದ್ರು ಅಮ್ಮ. ಬಪ್ಪನಾಡು ಡೋಲು. ಸೊ ಇಲ್ಲೇನಾದರೂ ಕೇಳಿಕೊಂಡು ನಾವು ಡೋಲ್ ಹೊಡೆದ್ರೆ ಆಗುತ್ತೆ ಅಂತ ಹೇಳ್ತಾರಂತೆ. ಓಕೆ. ಡೋಲು ಹೊಡೆದಾಯ್ತು. ಇವಾಗ ಅಮ್ಮ ಹೋಗಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ. ಸೊ ಇವಾಗ ಸುಮ್ಮನೆ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಸುತ್ತ ಹೆಂಗಿದೆ ಅಂತ ತೋರಿಸ್ತೀನಿ. ಸುತ್ತ ದೊಡ್ಡ ಜಾಗ. ಇಲ್ಲಿ ಒಳಗಡೆ ಮಾತ್ರ ದೇವರು ತುಂಬ ಚೆನ್ನಾಗಿದೆ, ಬಟ್ ಕ್ಯಾಮ್ರಾ ಅಲೋ ಇಲ್ಲ, ತೋರ್ಸಂಗಿಲ್ಲ. ಸೊ ಹಂಗೆ ಒಳಗೆ ಹೋಗಿ ಕೈ ಮುಕ್ಕೊಂಡು ಆಚೆ ಕಡೆ ಬಂದು ಡೋಲ್ ಹೊಡೆದು ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಸೊ ಈ ಥರ ಫುಲ್ ದೊಡ್ಡದು ಸ್ಪೇಸ್ ಮಾತ್ರ ಚೆನ್ನಾಗಿದೆ. ಜನ ಯಾರೂ ಇಲ್ಲ ಇವಾಗ, ಜಾಸ್ತಿ ಇಲ್ಲ. ಮೇಲ್ಗಡೆ ಏನೋ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಹಂಗಿಂದ ಇಲ್ಲಿಗೆ ಬಂದರೆ ಇಲ್ಲೊಂದು ಈ ಥರ
ನೆಕ್ಸ್ಟ್ ಇಲ್ಲೂ ಅಷ್ಟೇ ಸುತ್ತ ಇಲ್ಲೇನಿಲ್ಲ. ಇಲ್ಲಿ ಒಳಗಡೆ ದೇವ್ರು ಮಾತ್ರ ಸೆಂಟರ್ ಆಫ್ ಅಟ್ರಾಕ್ಷನ್. ದೇವ್ರು ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದಿದೆ ದೇವರು. ಕ್ಷೇತ್ರ ಪಾಲಕ. ಸೊ ಗರ್ಭಗುಡಿಲಿ ದೇವರು ದುರ್ಗಾ ಪರಮೇಶ್ವರಿ ತಾಯಿ ಹಿಂಗೆ ಕಾಣಿಸ್ತಾರೆ. ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ವಲ್ಲ, ಸೊ ಅದಕ್ಕೆ ಆಚೆ ಕಡೆ ಈ ಥರ ಹಾಕಿರ್ತಾರೆ. ಒಳಗಡೆ ಒಂದಿದೆ ಮತ್ತು ಆಚೆ ಕಡೆ ಹಿಂಗೊಂದು ಸ್ಕ್ರೀನಲ್ಲಿ ಹಾಕಿದ್ದಾರೆ ಫೋಟೋ. ಸೊ ನಾವು ಇದೇ ಹೋಟೆಲಲ್ಲಿ ಸ್ಟೇ ಮಾಡ್ತಾ ಇರೋದು. ಇಲ್ಲಿಗೆ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಅಪ್ಪ ಪೇ ಮಾಡ್ತಾ ಇದ್ದಾರೆ. ಇವಾಗ ಹೋಗ್ತಿದ್ದೀವಿ ಒಳಗೆ. ಆಯ್ತಾ? ಸೊ ಅಲ್ಲಿ ಚೆಕ್ ಇನ್ ಆಗ್ತಾ ಇದ್ದಾರೆ. ನಾನಷ್ಟು ದೊಡ್ಡ ಸೋಫಾ ಮಾಡ್ಕೊತೀನಿ. ಮೇಡಮ್ ಆಯ್ತಾ ತೆಗಿ, ಪರವಾಗಿಲ್ಲ. ನಾನು ಎಷ್ಟು ದೊಡ್ಡ ಚೇರ್ ಮೇಲೆ ಕೂತಿದ್ದೀನಿ ನೋಡಿ. ನೋಡ್ಕೊ ನೋಡು ಕುಂಕುಮ ಎಲ್ಲ ಹೆಂಗಾಗಿದೆ. ನನ್ನ ತಪ್ಪಲ್ಲ. ಸೊ ಸುತ್ತ ಈ ಥರ ಬರುತ್ತೆ ನೋಡಿ. ಅದು ಎಂಟರೆನ್ಸ್. ನಾವು ಎಂಟರ್ ಆಗಿದ್ದು. ಆ್ಯಂಡ್ ಮೇಲ್ಗಡೆ ಸಾಕು ಬನ್ನಿ ಇಲ್ಲಿ ಬನ್ನಿ. ಚೆನ್ನಾಗಿದ್ದೀರಾ? ಯಾಕೆ ಸೊ ಅಲ್ಲಿ ಕುತ್ಕೊಳ್ಳೋಕ್ಕೆ ಮೇಲೂ ಇದೆ. ಓ, ಇಲ್ಲಿ ಕಾಣುತ್ತಾ? ಕನ್ನಡಿ ಬೇರೆ ಇದೆಯಾ? ಎಸ್. ಇವಾಗ ನಿಮ್ಮ ದೀಪ ನೀನು ಚೆನ್ನಾಗಿದೆಯಾ? ನನ್ನ ಔಟ್ಫಿಟ್ ವೆಲ್ಕಮ್ ಡ್ರಿಂಕ್ ಕೊಟ್ಟಿರೋದು ನನ್ನರಿ ಅಂತ. ಇದು ರೂಟ್ ಬೇರಲ್ಲಿ ಮಾಡಿ ನನ್ನರಿ. ನಾನು ಕುಡ್ದಾಯ್ತು. ನಮ್ಮಪ್ಪ ಕುಡಿದ್ಬಿಟ್ಟವ್ರಾಗಲೇ ನಮ್ಮ ಅಮ್ಮನ ಇಸ್ಕೊಂಡವ್ರು. ನಮ್ಮ ಮನೆಯಿಂದ ಫಸ್ಟ್ ಈ ಥರ ಬೇರಿಗೆ ಏನು ಕುಡಿಯಲ್ಲ. ಬರೀ ಏನು ಕುಡಿತೀಯ ಬನ್ನಿಯ ಅಂದ್ರೆ ಮಸ್ತ್ ಇಲ್ಲ ಜ್ಯೂಸ್ ಚೆನ್ನಾಗಿದೆ. ನನ್ನ ಫ್ರೂಟ್ ಜ್ಯೂಸ್ ಅಷ್ಟೇ ಕುಡಿಯೋದು. ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ ಹೋಗ್ತಿದ್ದಂಗೆ ರೂಮ್ ಟೂರ್ ಕೊಡ್ತೀನಿ. 2 ರೂಮ್ ಮಾಡಿದ್ದೀರಾ? ಇಲ್ಲ, ಹೇಳಿ. ಸಪ್ರೇಟ್ ರೂಮ್ ಮಾಡಿದ್ದಿದ್ದ ಮನೆ. ನನಗೆ ಭಯ, ನಾನೊಬ್ಬಳೇ ಮಲ್ಕೊಳ್ಳಲ್ಲ. ನಾನು ನಮ್ಮ ರೂಮ್ ಇಲ್ಲಿ ಆಚೆ ಕಡೆ ಇಲ್ಲಿ ಬಿಡಮ್ಮ ಜಾಗ ಏನಿಲ್ಲ. ಇಲ್ಲಿ ಗಲೀಜಾಗ್ಬಿಟ್ಟಿದೆ ಇದು. ಸೊ ನಮ್ಮದು ರೂಮ್ ನಂಬರ್ ಬಂದು 204. ಹಿಂಗೆ ಒಳಗೆ ಹೋದರೆ ಇಲ್ಲಿ ಲಗೇಜ್ ಇಡೋಕ್ಕೆ ಇಲ್ಲಿ ಸ್ಪೇಸ್. ಆ್ಯಂಡ್ ಈ ಕಡೆ ಲೆಫ್ಟಲ್ಲಿ ಬಂದರೆ ಡೋರ್ ಪಕ್ಕ ಲೆಫ್ಟಲ್ಲಿ ಇಲ್ಲಿ ಓಕೆ ಇಲ್ಲಿ ಬಾತ್ರೂಮ್. ಹಾಂ, ಇಲ್ಲಿ ಬಾತ್ರೂಮ್ ಇದೆ. ಅಯ್ಯೋ, ನಾನು ಚಾಕ್ಲೇಟ್ನ ಒಳಗೆ ತಗೊಂಡು ಬಾತ್ರೂಮ್. ಓಕೆ, ಇಲ್ಲಷ್ಟೇ ಬಾತ್ರೂಮ್ ಇದೆ. ಸೊ ಹಂಗೆ ಆಚೆ ಬಂದರೆ ಇಲ್ಲೊಂದು ಕಬೋರ್ಡ್.
ಓಕೆ, ಇದು ಐರನ್ ಮಾಡಕ್ ತಾನೇ ಇದು ಐರನ್ ಸ್ಟ್ಯಾಂಡ್ ಮತ್ತೆ ಇದು ಓವನ್ 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 ಒಳಗಡೆ ಓವನ್ ಓವನ್ ಅಲ್ಲ ಗೈ, ಏಯ್ ಓವನ್ ಇದು ಲಾಕರ್ ಲಾಕರ್. ಓ ಆನ್ ಆಗೋಯ್ತು, ಬೇಡ. ಓಕೆ, ಹಿಂಗೆ ಕ್ಲೋಸ್ ಮಾಡೋಣ. ವಾವ್, ಮಿರರ್. ಇಲ್ಲಿ ನಂದು ಔಟ್ಫಿಟ್ ಚೆನ್ನಾಗಿ ಕಾಣುತ್ತೆ. ಹೀಲ್ಸ್ ಹೆಂಗೆ ನಿಂತ್ಕೊಂಡು ನೋಡ್ತವ್ರೆ ನನ್ನ. ಬಂತು ನಿಮ್ಮ ಅಪ್ಪನಿಗೆ ಹೋಗಪ್ಪ, ಆಯ್ತು. ಹಾಂ, ಇಲ್ಲಿ ಕೆಟ್ಟಲ್ಲು, ನೀರು ಕಾಯಿಸ್ಕೊಳ್ಳೋಕೆ ಕೆಟ್ಟಲ್ಲು, ಆಮೇಲೆ ನೀರು ಬಾಟಲ್ಲು, ಆಮೇಲೆ ಇದು ಕೆಟ್ಟಲ್ಲು, ನೀರು ಬಾಟಲು, ಕಾಫಿ, ಇದು ನನ್ನ ಚಾಕ್ಲೇಟು, ಫ್ರಿಡ್ಜ್ ಗಿಡಮ್ಮ, ಆಮೇಲೆ ಕಾಫಿಗೆ ಮಗ್, ಇದು ಕಪ್ಪು. ಮಾಡ್ತಾಳೆ ಮಾನ್ಯ ಕಾಫಿನ ಈಗ. ಮಾಡ್ತೀನಿ, ನಾನು ಎಕ್ಸ್ಪರ್ಟು. ಆಮೇಲೆ ಇಲ್ಲಿ ಟಿ ವಿ, ಇದು ಟಿ ವಿ ಕ್ಯಾಬಿನೆಟು. ಕೆಳಗಡೆ ಸ್ಪೇಸ್ ಇಲ್ಲೇನು ಇಟ್ಕೊಳ್ಳಲ್ಲ, ನಮ್ಮ ಅಮ್ಮನ ಬ್ಯಾಗ್ ಇಟ್ಟವ್ರೆ ಅಲ್ಲಿ. ಇದು ಚೆನ್ನಾಗಿರೋದು. ಇದು ನಮ್ಮ ಅಪ್ಪನಂತವ್ರಿಗೆ, ಇದು ನಮ್ಮ ಅಪ್ಪ ಅಂಥವ್ರಿಗೆ ಚೆನ್ನಾಗಿರೋದು. ನಿನಗೆ ಸೂಟ್ ಆಗಲ್ಲ, ಎದಳು. ಆ ಲ್ಯಾಂಪ್ ಆನ್ ಮಾಡು. ನೈಸ್. ಇದು ನಮ್ಮ ಅಪ್ಪ ಅಂಥವ್ರಿಗೆ ಬೆಸ್ಟಲ್ಲಿ ಬೆಸ್ಟು. ಹಾಂ, ನಮ್ಗೆ ಒಂದು ಕಡೆ ಕೂರಕ್ಕಾಗಲ್ಲ, ಅದು ನಮ್ಮಪ್ಪ ಅದು ಹೆಂಗೆ ಕೂರ್ತಾರೋ. ಆಮೇಲೆ ಇದು ಬೆಡ್, ಅಲ್ಲೊಂದು ಲ್ಯಾಂಪ್. ಇಷ್ಟೇ ಗೈಸ್ ರೂಮ್. ಆಮೇಲೆ ಇಲ್ಲಿ ಏನೂ ಇಲ್ಲ, ಇಲ್ಲೇನು ಬೆಟ್ಟ ಗುಡ್ಡ ಏನಿಲ್ಲ ತೋರ್ಸೋಕ್ಕೆ. ಬೇರೆಯವ್ರ ಮನೆ ಕಾಣುತ್ತೆ ಅಷ್ಟೇ ಇಲ್ಲಿ. ಸೊ ನೋಡಿ, ರೂಮ್ ಇಷ್ಟಿದೆ ಹಿಂಗೆ. ಸಾಕು ಸಾಕು, ಎದ್ದೇಳು, ಅಲ್ಲಿ ಏನೂ ಮಾಡ್ತಾ ಇಲ್ಲ ನೀನು. ನನ್ನ ಚಪ್ಪಲ್ ಸೌಂಡೆ ಟಪ್ ಟಪ್ ಅಂತ ಕೇಳ್ತಾ ಇದೆ. ಅಷ್ಟೇ. ಇಲ್ಲೊಂದು ಡ್ರಾಯರು ಅಷ್ಟೇ ಗೈಸ್. ರೂಮ್ ಟೂರ್. ಆಮೇಲೆ ಇನ್ನೊಂದು ಮರ್ತುಬಿಟ್ಟೆ, ಇದ್ರ ಕೆಳಗಡೆನೇ ಕಾಣಿಸ್ತಾ ಇದೆಯಾ? ಇಲ್ಲಿ ಒಂದು ಫ್ರಿಡ್ಜ್ ಇದೆ. ಆಮೇಲೆ ಏನಿದು ಮಮ್ಮಿ ನಂಗೆ ತೆಗಿಯೋಕ್ಕೆ ಭಯ. ತೆಗಿಯಕ್ಕೆ ಖಾಲಿ. ಇದು ಏನಿಲ್ಲ, ಡ್ರಾಯರ್ಗಳು. 3 ಡ್ರಾಯರ್. ಚಾಕ್ಲೇಟ್ ಇಡಕ್ಕೆ. ಇರು ಇನ್ನೊಂದಿದೆ. 1 and only ಪೀಸ್ ಚಾಕ್ಲೇಟ್. ನೋಡಿದೆ ಎಷ್ಟು ಇದಾಗಿದೆ ನಿಂದೆ ಚಾಕ್ಲೇಟು. ಅದೇ, ಸಾರಿ. ಓಕೆ, ಆಯಿತು. ನಡೀರಿ, ಕೆಳಗೆ ಹೋಗೋದ, ಏನಾದರೂ ತಿನ್ನದ. ಹೊಟ್ಟೆ ಹಸಿತಾ ಇದೆ. ಬಾಯ್. ಸಾಕು ನಡಿ. ಬಾಯ್. ಹೋಟೆಲಿಂದ ಹಿಂಗೆ ಆಚೆ ಕಡೆ ಬಂದರೆ, ಹಿಂಗೆ ಹೋದರೆ ಅಲ್ಲೇ MTR ಹೋಟೆಲು. ಸೊ ಇದು ನಮ್ಮ ಹೋಟೆಲ್ ಅಂದರೆ ಇದ್ರ ಮುಂದುಗಡೆನೇ ನೀನು ಬರಬೇಡ, MTR ಹೋಟೆಲ್. ಸೊ ಒಳಗೆ ಹೋಗೋಣ ಇವಾಗ. ಔಟಿಂಗ್ ಹೋದಕ್ಕಾಗ್ತವಾ? ಆ ಥರ ಟ್ರಿಪ್ ಮಾಡ್ತಾರೆ ಅಂದರೆ ನಾನು ಮೈಸೂರಿಗೆ ಬಂದರೆ 100% ಬರ್ತಿದ್ದೆ. ನಂದು ನಿಂದು ಸೇಮಾ? ಹೌದು, ಮಂಗಳೂರಲ್ಲೇ ಇದೆ. ಓಕೆ, ನಮ್ಮ ಅಪ್ಪ ನೀನು ಬಂದಿಲ್ಲ. ನಮ್ಮದು ಬಟರ್ ಮಸಾಲೆ ದೋಸೆ, MTRಲ್ಲಿ ಫೇಮಸ್ ಬಟರ್ ಮಸಾಲೆ ದೋಸೆ. ನಮ್ಮಪ್ಪಂದು ಏನಿದು? ಅಕ್ಕಿ ರೊಟ್ಟಿ. ಅದಕ್ಕೂ ಬಟರ್. ಸೊ ಈಗ ತಿನ್ನೋಣ. ಓಕೆ, ಇವಾಗ ನಾವು ಎಲ್ಲಿ? ಇವಾಗ ನಾವು ಕೃಷ್ಣ ಮಠಗೆ ಹೋಗ್ತಾ ಇದ್ದೀವಿ. ಇವಾಗ ರಾತ್ರಿ 8:15 ಆಗಿದೆ. ಸೊ ದೇವಸ್ಥಾನ 10 ಗಂಟೆ ತನಕ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಂದು ಅಲ್ಲಿ ಲೈಟ್ ಹಾಕಿದಾರಲ್ಲ, ಅದೇ ಕೃಷ್ಣ ಟೆಂಪಲ್ ಅಂತೆ. ಕೃಷ್ಣ ಮಠ ಮತ್ತು ಅವರು ಟೆಂಪಲ್ ಅಂದರು ಕೃಷ್ಣ ಮಠ. ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲಿ ನಮ್ಮ ಚಪ್ಪಲ್ ಬಿಡ್ಬೇಕು ಇವಾಗ ಇಲ್ಲಿ. ಸೊ ಇಲ್ಲಿ ಚಪ್ಪಲ್ ಬಿಟ್ಬಿಟ್ಟು ಬಂದ್ವಿ.
ಸೊ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲ್ಲೋ ಇರಲ್ಲ, ಅದಕ್ಕೆ ಇಲ್ಲೇ ಹಿಂಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಇದು ಕನಕನ ಕಿಂಡಿ. ಓಕೆ ಗೈಸ್, ಈ ವ್ಲಾಗ್ ಸಣ್ಣಾಗಿ ಮುಖ್ಯ ಆಗ್ಬಿಟ್ಟೈತೆ. ಇಲ್ಲಿ ಒಂದು ನಿಮಿಷ ನಾ ಮಾತಾಡು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.